ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸಂತೋಷವಾಗಿರಿ, ನಗನಗ್ತಾ ಇರಿ. ಹಾಗೆ ಇವತ್ತಿನ ದಿವಸ ನನ್ನ ಬರ್ತಡೆ, ನಿಮ್ಮೆಲ್ಲರ ಆಶೀರ್ವಾದ, ಒಂದು ಬೆನ್ತಟ್ಟಿ ಪ್ರೋತ್ಸಾಹ ನನ್ನ ತಲೆ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಸಣ್ಣದೊಂದು ಪ್ರಯತ್ನ ಪಟ್ಟಿದ್ದೀನಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು. ಇನ್ನು ಅದನ್ನು ಅದು ಒಳ್ಳೇದಾದ್ರೂ ಒಳ್ಳೇದು ಮಾಡಿದ್ರೆ ಅಂತ ಚೆನ್ನಾಗಿದೆ ಅಂತ ಒಂದು ಬೆನ್ತಟ್ಟಿ ಪ್ರೋತ್ಸಾಹಿಸಿ, ಚೆನ್ನಾಗಿಲ್ಲ ಅಂತಂದ್ರು ಮಗ ಇನ್ನು ಮುಂದಕ್ಕಾದ್ರೆ ಚೆನ್ನಾಗಿ ಮಾಡು ಅಂತ ಬೆನ್ತಟ್ಟಿ ಪ್ರೋತ್ಸಾಹಿಸಿ. ನಾನು ಎರಡೂ ರಿಸೀವ್ ಮಾಡೋಕ್ಕೆ ನಾನು ಸಿದ್ಧ. ಥ್ಯಾಂಕ್ ಯು. ಇನ್ನು ಓಟು ನಿಮಗೆ ಬಿಟ್ಟಿದ್ದೀನಿ. ನೀವು ಹೆಂಗೆ ರಿಸೀವ್ ಮಾಡ್ಕೊಂಡು ಹೆಂಗೆ ಬೆಳೆಸ್ತೀರಾ ನಿಮಗೆ ಸೇರಿದೆ. ಜರ್ನಿನೇ ಒಂಥರ ರೋಚಕ. ನಮ್ಮ ಪ್ರೊಡ್ಯೂಸ್ ಆಗಿರೋದಕ್ಕೆ ಆಟಗಾರರಾಗಿ ಇಂಡಸ್ಟ್ರಿಗೆ ಬಂದು ಸ್ಟೆಪ್ ಮಾಸ್ಟರಾಗಿ ಒಂದಷ್ಟು ಸಕ್ಸಸ್ಸು, ಸೋಲು, ಗೆಲುವು, ವಿವಾದಗಳು ಎಲ್ಲದರ ನಡುವೆ ಈಗ ಇಂಡಿಯಾದಲ್ಲಿ ನಂಬರ್ 1 ಸ್ಟೆಪ್ ಮಾಸ್ಟರು. ಸೊ ಬಹುತೇಕ ಕನ್ನಡ ಬೇರೆ ಬೇರೆ ಭಾಷೆ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಕೂಡ ಕೆಲಸ ಮಾಡಿ ಪ್ರೊಡಕ್ಷನ್ ಬಂದಿದ್ದೀರಾ. ಏನು ಸರ್ ಇದು ಪ್ರೊಡಕ್ಷನ್ ಮಾಡ್ಬೇಕಂತ ಹೆಂಗೆ ಅನಿಸ್ತು? ಇಲ್ಲ, ಅವಾಗಿಂದನೂ ನನಗೊಂದು ಆಸೆ ಇತ್ತು. ಯಾವುದೇ ಒಂದು ನಾನೇನೇ ಒಂದು ಕೆಲಸ ಮಾಡ್ತಾ, ಇವಾಗ ಎಕ್ಸಾಂಪಲ್ ಫೈಟ್ ಮಾಸ್ಟರ್ ಆದಾಗ್ಲೂ ನಾನು ಎಲ್ಲ ಈ ಎಕ್ವಿಪ್ಮೆಂಟ್ ಹೊಸ ಥರದ್ದು ಏನಾದ್ರು ಒಂದು ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡೋದೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೆ. ನೀವು ನಂಬಲ್ಲ, ಶ್ರೀ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸ್ಯಾಲ್ರಿನ ದುಷ್ಯಂತ್ ಅವ್ರ ಹತ್ರ ನಾನು ಪೂರ್ತಿ ಒಂದೇ ಸರಿ ಅಮೌಂಟ್ ಇಸ್ಕೊಂಡು ಅದಕ್ಕೆ ಇನ್ನೂ ಪ್ಲಸ್ 50,000 ಎಕ್ಸ್ಟ್ರಾ ಸಾಲ ಮಾಡಿಕೊಂಡು ಬ್ಯಾಂಕ್ ಹಾಕಿಂದನೇ ಅವಾಗ ಪೂರ್ತಿ ಒಂದಷ್ಟು ಐಟಮ್ ತೊಗೊಂಡ್ಬಿಟ್ಟಿದೆ. ನನಗೇನಂತಂದರೆ ಒಂದು ಏನಾದರೂ ಒಂದು ಸಿನಿಮಾಗೆ ಒಂದು ಹೊಸ ಥರದ್ದು ಏನಾದರೂ ಒಂದು ಸಿಗುತ್ತೆ, ಏನಾದರೂ ಒಂದು ತೊಗೊಂಬರ್ಬೇಕು ಅಂತಂದರೆ ಅದ್ರಲ್ಲಿ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ತುಂಬ. ಏನಂದರೆ ಇವತ್ತಿಗೂ ನಾನು ಕಲಿಯೋಕ್ಕೆ ಇಷ್ಟಪಡ್ತೀನಿ. ಏನೇ ಒಂದು ಯಾರೇ ಹೇಳಿರ್ಬೋದು, ಇವನ್ ರವಿ ಹೇಳಿರೋದ್ರೂ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ನರಸಿಂಹಣ್ಣ ಹೇಳಿದ್ರು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಅನಿರುದ್ಧ ಹೇಳಿದ್ರು ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಕಲಿಕೆಗೆ ಕೊನೆ ಇಲ್ಲ, ಯಾವತ್ತಿಗೂ ಕೊನೆ ಇಲ್ಲ. ಆ ರೀತಿ ಬೆಳ್ಕೊಂಬಂದಂಥವನು ಈಗ ಸಿನಿಮಾ ಮಾಡಾದ್ಮೇಲೆ ಡೈರೆಕ್ಷನ್ ಫೈಟ್ ಮಾಸ್ಟರ್ ಆದಮೇಲೆ ಡೈರೆಕ್ಷನ್ ಮಾಡೋಣ ಅಂತ ಒಂದು ಅಂದ್ಕೊಂಡೆ. ಅಂದರೆ ಡೈರೆಕ್ಷನಲ್ಲಿ ಏನಿರುತ್ತೆ ಒಂದು ಚಾಲೆಂಜಿಂಗ್ ನೋಡೋಣ, ಒಂದು ಚಾಲೆಂಜ್ ತೊಗೊಳ್ಳೋಣ ಅಂದ್ಬಿಟ್ಟು ಡೈರೆಕ್ಷನ್ ಮಾಡಿದೆ. ಬಟ್ ಡೈರೆಕ್ಷನ್ ಮಾಡಿದ್ಮೇಲೆ ಸತ್ಯವ್ರು ಹೇಳ್ತಾ ಇದ್ದೀನಿ ಗೊತ್ತಾಯಿತು ಅದರದ ಒಂದು ವೆಯ್ಟ್ ಎಷ್ಟು, ಜವಾಬ್ದಾರಿ ಎಷ್ಟು ಅನ್ನೋದು ನಿಜವಾಗ್ಲೂ ಗೊತ್ತಾಯಿತು. ನಿಜವಾಗ್ಲೂ ಎಲ್ಲ ಡೈರೆಕ್ಟ್ರಿಗೂ ನನ್ನಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಆಫ್ ಏನಂತಂದರೆ ಒಬ್ಬ ಡೈರೆಕ್ಟ್ರ್ ಆದಮೇಲೆ ಅಷ್ಟು ಜನನ್ನ ಕರ್ಕೊಂಡು ಟ್ರಾವೆಲ್ ಮಾಡೋದಿದೆಯಲ್ಲ, ಅದು ತುಂಬ ತುಂಬ ಡಿಫಿಕಲ್ಟ್ ಕೆಲಸ. ನಿಜವಾಗ್ಲೂ ಅದು ಒಂದು ಒಂದು ದೊಡ್ಡ ಅನುಭವನೇ ನನಗೆ ಆಗಿದೆ ಅದು ಹೇಳಬೇಕು ಅಂತಂದರೆ. ಅದಾದಮೇಲೆ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಏನಂತಂದರೆ ನನ್ನ ಒಂದು ಮಟ್ಟಿಗೆ ನೀವು ಕರ್ಕೊಂಡೋಗಿ ಬೆಳೆಸಿದ ಮೇಲೆ ಒಂದು ರೇಂಜಿಗೆ ನಾನು ನನ್ನ ಫ್ಯಾಮಿಲಿ ನನ್ನದು ಎಲ್ಲ ಏನೋ ಒಂದು ರೇಂಜಿಗೆ ನಾವು ಸೆಟ್ಲ್ ಆದ್ವಿ. ಬಟ್ ಇನ್ನು ಮಿಕ್ಕಿದ್ದು ಏನು ಮಾಡಬೇಕು ಅಂದರೆ ನಾನು ಬಂದಂಥ ಇಂಡಸ್ಟ್ರಿಗೆ ನಾನು ಏನೋ ಒಂದು ಮಾಡಬೇಕು, ಏನೋ ಒಂದು ಕೊಡುಗೆ ಮಾಡಬೇಕು ಅಂತ ಅಂದ್ಕೊಂಡು ಸರಿ ಪ್ರೊಡಕ್ಷನೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಇವಾಗ ರವಿಗೆ ಕೇಳಿ, ರವಿ ನಾನು ಜೊತೆಲಿ ಸುಮಾರು 4 ವರ್ಷದಿಂದ ಟ್ರಾವೆಲ್ ಮಾಡ್ತಾಯಿದ್ವಿ. ವಿಲನ್ ಸಿನಿಮಾ ಮುಂಚೆಯಿಂದ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. ಬಟ್ ಟ್ರಾವೆಲ್ ಮಾಡ್ತಾ ರವಿ ಒಂದು ಕತೆ ಹೇಳೋದು. ನಾನು ಸಿನಿಮಾ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಇದು ಯಾವುದು ರುಸ್ತುಮ್ ಮಾಡ್ಬೇಕಾದ್ರಿಂದ ಜೊತೆಲಿ ಕೂತ್ಕೊಂಡಿದ್ದಂಥ ರವಿ. ಅಲ್ಲಿಂದ ಜೊತೆಲಿ ಕೂತ್ಕೊಂಡಾಗ ಒಂದು ಐಡಿಯಾ ಬಂದಾಗ ಮಾಸ್ಟರ್ ಹಿಂಗೆ ಅಂದ್ಕೊಂಡಿದ್ದೀನಿ ಅಂತ ಒಂದು ಐಡಿಯಾ, ಒಂದು ಕತೆ ಲೈನ್ ಹೇಳ್ತಿದ್ದ. ಆ ಲೈನ್ ಕೇಳಿದಾಗ ಇನ್ನೊಂಚೂರು ಡೆವಲಪ್ ಮಾಡು ಅಂತ ಹೇಳ್ತಾ ಇದ್ದೆ. ಬಟ್ ಇವ್ರ ಜಾನರಲ್ಲಿ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಓಪನಾಗಿ ಹೇಳ್ತೀನಿ. ಬಟ್ ಒಂದು ರೇಂಜಿಗೆ ಇವನೇನೋ ತುಂಬ ಪ್ರಯತ್ನಪಟ್ಟು ಏನೋ ಒಂದು ಬರ್ಕೊಂಬಂದ. ಒಂದು ದಿವಸ ಹೋಗ್ಬಿಟ್ಟು ಮಾಸ್ಟರ್ ರಾಜ್ವಿ ಶೆಟ್ಟಿ ಸರ್ಗೆ ಹೇಳಿದ್ದೀನಿ, ಪ್ರೇಮ್ ಸಾರ್ ಕಡೆಯಿಂದ ಹೇಳಿದ್ದೀನಿ, ಹಿಂಗೆ ಕತೆ ಓಕೆ ಆಗಿದೆ ಅಂತ ಅಂದು. ಸರಿ ಹೇಳಿದಾನಲ್ಲ, ಓಕೆ ಆಯಿತು ಏನು ನೋಡೋಣ ನಡಿ ಅಂತ ಅಂದ್ಕೊಂಡ್ವಿ. ಬಟ್ ನಾನು ಕತೆ ಇನ್ನೂ ಫುಲ್ ಫ್ಲೆಜಾಗಿ ನಾನು ಕೇಳಿರಲಿಲ್ಲ. ಕೇಳಿ ಅವನಿಗೆ ನಾನು ಫುಲ್ ಫ್ಲೆಜಾಗಿ ಕೇಳಿರಲಿಲ್ಲ. ಬಟ್ ಆಯಿತು ರಾಜ್ವಿ ಶೆಟ್ಟಿ ಸರ್ ಹೇಳಿದ್ದಾರೆ ಅಂತಂದರೆ ಮುಗಿದೋಯ್ತು. ಯಾಕಂದರೆ ಅವರು ಆಲ್ರೆಡಿ ಗರುಡಗಮನ ನೀವು ನೋಡಿರ್ಬೋದು, ಒಂದು ಮೊಟ್ಟೆ ಕತೆ, ಆ ಥರದ ಒಂದು ಬೇರೆ ಜಾನರ್ ಸಿನಿಮಾನೇ ಮಾಡಿರೋದ್ರಲ್ಲಿ ಒಂದು ಪರಿಣಿತರು ಅವ್ರು ಹೇಳಬೇಕು ಅಂತಂದರೆ. ಬಟ್ ರವಿ ಹೇಳಿರೋ ಕತೆ ಅವ್ರು ಇಷ್ಟಪಟ್ಟಿದ್ದಾರೆ ಅಂದರೆ ಏನೋ ಇದೆ ಇದರಲ್ಲಿ. ಸರ್ ನಾನು ಒಂದು ಹೊಸ ಜಾನರ್ಗೆ ಎಂಟ್ರಿ ಆಗಬೇಕು ಅಂತ ಅಂದ್ಬಿಟ್ಟು ನಡೆದಂಥ ಟ್ರಾವೆಲ್ಲೇ ಈ ಒಂದು ಪ್ರೊಡಕ್ಷನ್ ಸಂಸ್ಥೆ. ಬಟ್ ಇದಕ್ಕೆ ನಾನು ಸಾಥ್ ಕೊಟ್ಟಿದ್ದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಪ್ರೇಮ್ ಮತ್ತು ರಕ್ಷಿತಾ ಮೇಡಮ್, ಇವರಿಬ್ಬರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ನನ್ನ KVN ಸುಪ್ರೀತ್ ಅವರು ಮತ್ತು ವೆಂಕಟ್ ಸರ್ ಇವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರೆಲ್ಲ ಒಂದು ಸಹಕಾರದಿಂದಲೇ ನಾನು ಒಂದು ಇಲ್ಲಿ ಗಂಟ ಒಂದು ಇದು ಬಂದಿದ್ದು. ಅದಾದಮೇಲೆ ನನ್ನ ಟೀಮ್ ಇದೆ, ನರಸಿಂಹ ಅವರಿಂದ ಹಿಡಿದು, ಡೇವಿಡ್ ಅವರಿಂದ ಹಿಡಿದು, ನನ್ನ ರೈಟರ್ಸಿಂದ ಹಿಡಿದು, ಎಡಿಟ್ರಿಂದ ಹಿಡಿದು, ನನ್ನ EP ಮಂಜುನಾಥಿಂದ ಹಿಡಿದು ಎಲ್ಲ ಪರ್ಮಿ ಆರ್ಟ್ ಡಿಪಾರ್ಟ್ಮೆಂಟು, ಮೋಹನ್ನು ಎಲ್ಲ ನನ್ನೆಲ್ಲ ಟೀಮು, ಡೈರೆಕ್ಷನ್ ಟೀಮಿಂದ ಹಿಡಿದು ಎಲ್ಲರೂ ಒಂದು ಸಹಕಾರ, ಹೊಸಬರು ಸೇರಿ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಇದು ರವಿ ಅವ್ರ ಮುಂದೆ ಪ್ರಯತ್ನ ಅಲ್ಲ, ಎಲ್ಲರೂ ಸೇರಿಕೊಂಡು ಅವ್ರ ಜೊತೆಲಿ ನಾನು ಹೋಗಿದ್ದೀನಿ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನಾನು ಇವಾಗ ನೀವು ಹೇಳ್ದಂಗೆ ನೀವು ಏನಂತಂದ್ರೆ ನೀವು ಹೇಳಿದ ಹಾಗೇ ನನಗೆ ಆಲ್ರೆಡಿ ತೆಲುಗಲ್ಲಿ ಒಂದು ಆಫರ್ ಬಂದಿತ್ತು. ತೆಲುಗಲ್ಲೇ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಬಟ್ ಇವತ್ತಿಗೂ ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರಲ್ಲ ಗೊತ್ತಿಲ್ಲ, ನಾನು ಫಸ್ಟ್ ಸಿನಿಮಾ R ರಾಜ್ಕುಮಾರ್ ಅದೆಲ್ಲ ಸಿನಿಮಾ ಮಾಡಿದಾಗ ರವಿ ವರ್ಮಾ ಫ್ರಮ್ ಬ್ಯಾಂಗ್ಳೂರ್ ಅಂತಲೇ ಹಾಕ್ಸ್ತಾಯಿದ್ದೆ ನನ್ನ ಟೈಟ್ಲು.
ಜೈ ಹೋ ಸಲ್ಮಾನ್ ಖಾನ್ ಸಿನಿಮಾ ಎಲ್ಲ ಮಾಡೋಕೆ ರವಿ ವರ್ಮ ಫ್ರಮ್ ಬ್ಯಾಂಗ್ಳೂರ್ ಅಂತಲೇ ಹಾಕೋದು. ಏನಕ್ಕೆ ಅಂದರೆ ನಾನು ಏನೇ ಮಾಡಿದ್ರು ಇಲ್ಲಿಂದನೇ ನಾನು ಬೆಳೆದೋಗಿದ್ದು, ನಾನು ಕನ್ನಡ ಇಂಡಸ್ಟ್ರಿಯಿಂದ ಬೆಳೆದೋಗಿದ್ದು. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಮೊದಲನೇ ಹೆಜ್ಜೆ ಇಡಬೇಕು ಅನ್ನೋದೇ ನನ್ನ ಒಂದು ಆಸೆ. ಅದೇ ಟೈಮ್ಗೆ ನನ್ನ ರವಿ ಹೇಳಿದ ಕಥೆಯಲ್ಲಿ ನನ್ನ ಆ ವೆಯ್ಟಿಗೆ ತಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇದ್ದು, ಒಂದು ಬಜೆಟ್ ಇದ್ದು ನಾನು ಸಿನಿಮಾ ಮಾಡ್ಬೋದು ಅಂತ ಅನ್ನಿಸ್ತು. ಅದ್ರ ತಕ್ಕನಾಗಿ ನಾನು ಬೇರೆ ರೀತಿಯಿಂದೆಲ್ಲ ಸಪೋರ್ಟ್ ತೊಗೊಂಡು, ಅದೇ ನಾನು ಹವಲ್ ಹೇಳ್ದಂಗೆ KVN ಸರ್ ಕಡೆಯಿಂದ ಸಪೋರ್ಟ್, ಟೀಮಿಂದ ಸಪೋರ್ಟ್ ತೊಗೊಂಡು, ಸುಪ್ರೀತ್ ಅವ್ರ ಸಪೋರ್ಟ್ ತೊಗೊಂಡು, ನನ್ನ ಪ್ರೇಮ್ ಸರ್ ಕಡೆಯಿಂದ ಸಪೋರ್ಟ್ ತೊಗೊಂಡು ಈ ಒಂದು ಪ್ರಾಜೆಕ್ಟ್ನ ಮೂವ್ ಮಾಡಿದ್ದೀನಿ. ಹೌದು, ಇದು ನಾನು ಕತೆ ಮಾಡಬೇಕಾದ್ರೆ ಪ್ರೇಮ್ ಸರ್ ಜೊತೆ ಇದ್ದಾಗಲೇ ಏನು ಇನ್ನೂ ಎಷ್ಟು ದಿನ ಅಂತ ಜೊತೆಲೇ ಇರ್ತೀಯೋ, ಯಾರೋ ಒಂದು ಕತೆ ಮಾಡಿಕೊಂಡು ಮುಂದೆ ಹೋಗೋದು ನೋಡ್ಬೇಕು ನೀನು ಅಂತ. ಸೊ ಆ ಪ್ರಯತ್ನದಲ್ಲಿ ಒಂದು ಕತೆ ಮಾಡಿಕೊಂಡು ಪ್ರೇಮ್ ಸರ್ ಜೊತೆ ಮಾತಾಡಿದೆ. ಅವ್ರಿಗೂ ಕತೆ ಹೇಳಿರಲಿಲ್ಲ. ಸರ್ ಒಂದು ಜಾನರ್ ಮಾಡ್ಕೊಂಡಿದ್ದೀನಿ, ನಂಗೆ ಒಂಚೂರು ರಾಜ್ವಿ ಶೆಟ್ಟಿದು ಡೇಟ್ ಇಸ್ಕೊಡ್ಬೇಕು ಸರ್ ಅಂತ. ಹೌದಾ ಆಯ್ತು ಅಂತ ಒಂದೇ ಮಾತಿಗೆ ಅವ್ರು ಫೋನ್ ಮಾಡಿದ್ರು. ಅಲ್ಲಿಂದ ರಾಜ್ವಿ ಶೆಟ್ಟಿ ಸರ್ ನಿಮ್ಮ ಹುಡುಗ ಅಂದರೆ ಒಂದು ಸರಿ ಕಳಿಸಿ ಮಾತಾಡ್ತೀನಿ ಅಂತ ಹೇಳಿದ್ರು. ಸೊ ಹೋದೆ, ರಾಜ್ ಸರ್ ಹತ್ರ ಹೋಗಿ ಕತೆ ಹೇಳಿದೆ. ಒಂಚೂರು ಚೆನ್ನಾಗಿದೆ, ನನಗೂ ಇದುವರೆಗೂ ಮಾಡದೇ ಇರೋ ಪಾತ್ರ ಒಂದಿದೆ, ಇದನ್ನೇ ಮಾಡೋಣ ಅನ್ನೋ ಥರ ಒಂದು ಒಪ್ಕೊಂಡ್ರು. ಸೊ ಆ ಇದ್ರ ಮೇಲೇ ಅದು ಸ್ಟಾರ್ಟ್ ಆಗಿತ್ತು. ಇದಕ್ಕೆಲ್ಲದಕ್ಕೂ ಕಾರಣ ಪ್ರೇಮ್ ಸರ್. ಅದಾದಮೇಲೆ ಇದನ್ನು ಯಾರು ಟೇಕ್ ಓವರ್ ಮಾಡ್ತಾರೆ ಅಂತ ಬಂದಾಗ ನನಗೆ ಮಾಸ್ಟ್ರು ರುಸ್ತುಮ್ ಅದಕ್ಕೂ ಮುಂಚೆಯಿಂದನೂ ಪರಿಚಯನೇ, ತುಂಬ ಕ್ಲೋಸ್ ಆಗಿದ್ವಿ, ಎಲ್ಲ ವಿಷಯಗಳನ್ನು ಶೇರ್ ಮಾಡ್ತಿದ್ದೆ. ಈ ಥರ ಇರಬೇಕಾದ್ರೆ ಮಾಸ್ಟರ್ ಈ ಥರ ಒಂದು ಪ್ರಾಜೆಕ್ಟ್ ಇದೆ, ರಾಜ್ವಿ ಶೆಟ್ಟಿ ಅವರು ಹೀರೋ, ನೀವೇನಾದರೂ ಒಂದು ಕೈ ಜೋಡಿಸಂಗಿದ್ರೆ ಮಾಡೋಣ ಮಾಸ್ಟರ್ ಅಂತ ಹೇಳೋದು. ಆ ಮಾಸ್ಟರ್ ಹೇಳಿದ್ರು, ನೋಡೋ ನಾನು ಈಗ ಈ ಟೈಮಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅಂತಲೇ ಇದ್ದೀನಿ, ಏನಂತ ನೋಡಿಕೊಂಡು ಒಂಚೂರು ಬಡ್ಜೆಟಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಂಗಿದ್ರೆ ಮುಂದೆ ಹೋಗೋಣ ಕಣೋ ಅಂತ ಹೇಳೋದು. ನಾನು ಮಾಸ್ಟ್ರಿಗೆ ಒಂದು ಮಾತು ಹೇಳಿದೆ, ಮಾಸ್ಟರ್ ನಾನು ಏನು ಬಡ್ಜೆಟ್ ಹೇಳಿದ್ರು ಆ ಬಡ್ಜೆಟ್ ಒಳಗೆ ಮುಗಿಸ್ಕೊಡ್ತೀನಿ ಅಂತ. ಅದೇ ಥರ ಮಾಸ್ಟ್ರು ನಾನು ಏನು ಬಡ್ಜೆಟ್ ಹೇಳೋದನ್ನೋ ಅದಕ್ಕಿಂತ ನೀಟಾಗಿ ಅದರಲ್ಲೇ ಅವರೇ ಬಂದು ನಿಂತ್ಕೊಂಡು ಎಲ್ಲ ಮಾಡಿಕೊಟ್ರು. ನನಗೆ ಮಾಸ್ಟ್ರು ಸಿಕ್ಕಿರೋದು ಎಷ್ಟು ಹೆಲ್ಪ್ ಆಯಿತು ಅಂದರೆ, ಟೆಕ್ನಿಕಲಿ ಕೆಲವೊಂದು ವಿಷಯಗಳೆಲ್ಲ ನಾನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕೆಲವೊಂದು ನಾವು ಪ್ರೇಮ್ ಸರ್ ಜೊತೆ ಇದ್ದೀವಿ ಅಂತ ಹೇಳಿದ್ರೆ ಗೊತ್ತಾಗುತ್ತಲ್ಲ, ಸ್ವಲ್ಪ ಬಡ್ಜೆಟು ಏನೇ ಮಾಡಬೇಕಾದ್ರೂ ನಂಗೆ ಬೇಕು, ಹಿಂಗೆ ಬೇಕು, ಅದು ಬೇಕು, ಇದು ಬೇಕು, ಅದೆಲ್ಲ ಅಲ್ಲ ಕಣೋ ಸಿನಿಮಾ, ಬಾ ನಾನು ಹಿಂಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ನೀಟಾಗಿ ಒಂದು ಪ್ಲ್ಯಾನಿಂಗ್ ಕೊಟ್ಟು ಎಲ್ಲ ಮಾಡಿ ನೀನು ಹೋಗಿ ಶೂಟಿಂಗ್ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು. ಇದಕ್ಕೆ ಬಿಟ್ಟು ಇದುವರೆಗೂ ನಾನು ಶೂಟಿಂಗ್ ಮುಗಿಸಿ ಎಲ್ಲ ಬಂದಿರೋವರೆಗೂ ಒಂದು ದಿವಸನೂ ಸೆಟ್ಟಿಗೆ ಬಂದು ನೀನು ಹಂಗೆ ಮಾಡ್ತಾಯಿದೀಯಾ ಹಿಂಗೆ ಮಾಡ್ತಾಯಿದ್ದೀಯ ಅಂತ ಒಂದು ಮಾತು ಹೇಳಿಲ್ಲ. ನೀನು ಮಾಡ್ಕೊಂಬ, ಅದು ಏನೇ ಇದ್ರೂ ನಿನ್ನೇ ಬರ, ನಂದೇನಿದೆಯೋ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ನನ್ನ ಕರ್ತವ್ಯ, ದೇವ್ರು ನೋಡ್ಕೊಳ್ತಾನೆ ಮುಂದೆ, ಅವ್ನು ಮಾಡ್ತಾನೆ, ಬೇಗ ಚೆನ್ನಾಗಿತ್ತು ಅಂದರೆ ಕೊಡ್ತಾನೆ, ಇಲ್ಲ ಅಂದರೆ ನಿನ್ನೇ ಬರ, ನಿನ್ನ ಪಿಕ್ಚರ್ ಏನಾಗುತ್ತೋ ನೀನು ನೋಡ್ಕೋಬೇಕು, ಇದು ಆ್ಯಕ್ಚುಲಿ ಹೇಳ್ಬಿಟ್ಟು ನಿನ್ನ ಕೂಸು ಇದು ಅಂತಲೇ ಹೇಳಿ 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 ಇಷ್ಟು ದಿನವರೆಗೂ ಕರ್ಕೊಂಬಂದಿದ್ದಾರೆ. 3 ಜನ ತ್ರಿಬಲ್ ಆರ್. ಹೌದು, ಬಟ್ ಏನಂತಂದರೆ ಬಿಸ್ನೆಸ್ ಅನ್ನೋದು ಯೋಚನೆ ಮಾಡ್ಕೊಂಡೆ ಸಿನಿಮಾ ಮಾಡಿಲ್ಲ ನಾವು. ಆ್ಯಕ್ಚುಲಿ ಒಂದು ಮಾಡಿದ್ದೀವಿ ನಾವು ಸಿನಿಮಾ, ಅದು ಸಕ್ಸಸ್ ಕೊಡೋದು ಭಗವಂತನಿಗೆ ಸೇರಿರೋದು. ನಮ್ಮ ಪ್ರಯತ್ನ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಿಲ್ಲ. ನೋಡೋಣ ಇನ್ನು ಮಿಕ್ಕಿದ್ದು ಏನಾಗುತ್ತೆ, ಎಲ್ಲ ನೀವುಗಳಿದಿರಲ್ಲ, ನಿಮ್ಮ ಸಪೋರ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿನ ಸಹ ನಾನು ರವಿ ವರ್ಮ ಏನು ನೀವು ಹೇಳ್ತಿರಲ್ಲ, ಬಾಲಿವುಡ್ ಹೋಗಿದ್ದೀನಿ, ಟಾಲಿವುಡ್ ಹೋಗಿದ್ದೀನಿ, ಆಲ್ ಇಂಡಿಯಾ ಫುಲ್ ಹೆಸರು ಮಾಡಿದ್ದೀನಿ ಅಂತಂದರೆ, ನೀವುಗಳು ಯಾರೂ ಇಲ್ಲ ಅಂತಲೇ ನಾನು ಹೆಸರು ಮಾಡ್ತಿರಲಿಲ್ಲ. ಅಂದರೆ ಎಲ್ಲೋ ಒಂದು ಸಣ್ಣ ಕರ್ನಾಟಕದಲ್ಲಿ ಎಲ್ಲೋ ಒಂದು ಪ್ರತಿಭೆನ ಕರ್ಕೊಂಡೋಗಿ ಇಲ್ಲಿ ಗಂಟ ಬೆಳೀತಾವನೆ ಅನ್ನೋದು ಒಂಚೂರು ನೀವು ಎತ್ತಿ ತೋರಿಸಿರೋದಕ್ಕೆ ಎಲ್ಲ ಕಡೆ ನಾನು ನೋಡಿ ರಿಜಿಸ್ಟರ್ ಆಗಿ ನಾನು ಇಲ್ಲಿ ಗಂಟ ಬಂದಿರೋದು. ಅದನ್ನೇ ನಾನು ನಂಬಿಕೆ ಇಟ್ಕೊಂಡು ನಾನು ಬಂದಿದ್ದೀನಿ. ನೀವುಗಳೆಲ್ಲ ಬೆಂತಟ್ಟಿ ಪ್ರೋತ್ಸಾಹಿಸಿದ್ರೆ ಇದು ನನಗೆ ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ನನ್ನ ಇದು. ಬಟ್ ಇವಾಗ ಇವನು ಹೇಳ್ದ, ಈಗ ಇವನು ಕತೆ ಮಾಡಿದ್ರು, ಮತ್ತು KVN ಸರ್ ಕಡೆಯಿಂದ ಒಂದಷ್ಟು ಸಹಾಯ ಆಯಿತು, ಪ್ರೇಮ್ ಸರಿಂದ ಕತೆ. ಬಟ್ ಹಣ ಇದ್ರೇ ಎಲ್ಲ ಆಗ್ಬಿಡುತ್ತೆ ಅನ್ನೋದಲ್ಲ. ಬಟ್ ನನ್ನ ಹಿಂದೆ ನಿಂತವರು ಒಬ್ಬ ಕ್ಯಾಮ್ರಾಮ್ಯಾನ್ ಮತ್ತು ನನ್ನ ಎಲ್ಲ ಆರ್ಟಿಸ್ಟ್ಗಳು, ಓಪನಾಗಿ ಹೇಳ್ತಾನೆ, ಪ್ರತಿಯೊಬ್ಬರು ವೆಲ್ ಕೋಆಪ್ರೇಟೆಡ್, ಎಲ್ಲ ಪ್ರತಿಯೊಬ್ಬ ಆ್ಯಕ್ಟ್ರುಗಳು ಎಲ್ಲರೂ, ಮತ್ತು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗಳು ಒಬ್ಬೊಬ್ರದ್ದು ಹೆಸರು ಹೇಳ್ಕೊಂಡು ಹೋದರೆ ತುಂಬ ದೊಡ್ಡ ಲೀಸ್ಟ್ ಇದೆ. ಕ್ಯಾಮ್ರಾಮ್ಯಾನಿಂದ ಹಿಡಿದು, ನರಸಿಂಹ ಅವರಿಂದ ಹಿಡಿದು, ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಿಂದ ಹಿಡಿದು, ಪರ್ಮಿ ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು, ನನ್ನ ಮೋಹನ್ ಬಿಕೆರೆ ಇಂದ ಹಿಡಿದು, ಎಲ್ಲ ಎಡಿಟ್ರಿಂದ ಹಿಡಿದು, ಮತ್ತು ಡ್ಯಾನ್ಸ್ ಮಾಸ್ಟ್ರು ಒಬ್ಬ ಹುಡುಗ ರಾಹುಲ್ ಅಂತ ಒಬ್ಬ ಹುಡುಗ, ಅವರಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲ ಟೆಕ್ನಿಷಿಯನ್ಸು ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ರು. ಇವಾಗ ನೀವಷ್ಟೇ ನೋಡಿದ್ರಿ, ಇವಾಗ ಇಲ್ಲಿ ಎಷ್ಟು ಜನ ನನ್ನ ಬರ್ತಡೆಗೆ ಬಂದಿದ್ದಾರೆ, ಅದೇ ಪ್ರೀತಿ ನಾನು ಸಂಪಾದನೆ ಮಾಡಿರೋದು. ಆ ಪ್ರೀತಿನೇ ರಕ್ಕಸಪುರ. ನನ್ನ ಕಲೆ ನಾನು ಹೆಂಗೆ ಬಿಡೋಕ್ಕಾಗುತ್ತೆ? ಅಲ್ಲ, ನೀವು ಹೇಳಿದ್ರಲ್ಲ ಇಂಡಿಯಾಗೆ ನಂಬರ್ 1 ಫೈಟ್ ಮಾಸ್ಟ್ರು, ಇಷ್ಟು ಲೆವೆಲಿಂದ ಅಲ್ಲಿವರೆಗೂ ಹೋಗಿದ್ದೀರ ಅಂತ. ನನ್ನ ಪ್ರೊಡಕ್ಷನ್ಗೆ, ಅದು ಅವ್ರ ಪ್ರೊಡಕ್ಷನ್ಗೆ, ನನ್ನ ಪಿಕ್ಚರ್ಗೆ ಅವ್ರು ಕರ್ಕೊಂಬರ್ದೇ ಇದ್ರೆ ಹೇಗಾಗುತ್ತೆ? ಮಾಸ್ಟರ್ ಅದು ಆಪ್ಷನ್ ಕೊಟ್ಟರು, ನೋಡೋ ಆದ್ರೂ ಪರವಾಗಿಲ್ಲ, ಹೊಸ ಯಾರು ಒಂದು ಮಾಸ್ಟರ್ಗೆ ಅವಕಾಶ ಕೊಡೋ, ನನ್ನ ಪಿಕ್ಚರ್ಗೆ ಯಾರಿಗೋ ಇನ್ನೊಬ್ರಿಗೆ ಅವಕಾಶ ಕೊಡ್ತೀನಿ ಅಂತ ಒಂದು ಹೊರಗಡೆ ಮಾತು ಬರುತ್ತೆ ಅಂತ. ಅಪ್ಪ ನಾನು ಬಂದಿರೋದೇ ನಿಮ್ಮ ಹತ್ರ ಈ ಥರ ವಿಷಯ, ಟೆಕ್ನಿಕಲ್ ವಿಷಯಗಳಿಗೆ
ದಯವಿಟ್ಟು ಈ ಒಂದು ಫೈಟ್ ಮಾತ್ರ ನೀಟಾಗಿ ಮಾಡ್ಕೊಟ್ಬಿಡಿ ಮಾಸ್ಟರ್. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೆಂಗೆ ಹೇಳೋದು, ಹೊಸ ಪ್ರಯತ್ನ ಇದರಲ್ಲಿರೋ ಫೈಟು ನೀವು ಯಾವ ಪಿಕ್ಚರ್ಗೂ ನೀವು ನೋಡಿರಲ್ಲ, ಆ ಥರ ಒಂದು ಫೈಟ್ನ ತಗೊಟ್ಟಿದ್ದಾರೆ ಮಾಸ್ಟರ್. ಆ್ಯಕ್ಚುಲಿ ನನ್ನ ಡೈರೆಕ್ಷನ್ ಸಿನಿಮಾದಲ್ಲೇ ನಾನು ಇನ್ನೊಬ್ಬರು ನಾನು ಲಾಂಚ್ ಮಾಡಿದ್ದೀನಿ. ಇವನ್ ಸಿನಿಮಾದಲ್ಲಿ ನಾನು ಫೈಟ್ ಮಾಸ್ಟರಾಗಿ ಕೆಲಸ ಮಾಡಿದ್ದೀನಿ. ನನಗೆ ಅದೇ ಹೇಳ್ತಾರಲ್ಲ, ಹೆತ್ತವ್ರಿಗೆ ಹೆಗ್ಣ ಮುದ್ದು ಅನ್ನೋಂಗೆ ನನಗೆ ಚೆನ್ನಾಗಿ ಕಾಣ್ತಾ ಇದೆ. ಏನಂದಿದ ಅದನ್ನು ಪ್ರಾಪರಾಗಿ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಇದರಲ್ಲಿ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿರೋದು ಅಂತಂದರೆ ನನ್ನ ಕ್ಯಾಮ್ರಾಮ್ಯಾನ್. ಅಂದರೆ ಒಂದು ಬೇರೆ ಥರದ ಒಂದು ಜಾನರು, ಬೇರೆ ಥರದ ಒಂದು ಅಂದರೆ ಲೊಕೇಶನ್ಸ್ಗಳು, ನೀವೆಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಥರದೊಂದು ವಿಲೇಜನ್ನ ಹಿಂಗೂ ತೋರಿಸ್ಬೋದ ಅನ್ನೋ ರೀತಿಲಿ ಒಂದು ಕೆಲಸ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಣ್ಣ ಸಣ್ಣ ಹಳ್ಳಿಗಳೇ ನಾವು ಮಾಡಿದ್ವಿ, ಮಳವಳ್ಳಿಯ ಕಡೆ ಮತ್ತು ಇನ್ನಾವುದು ನಾವಲ್ಲಿ ಮಾದೇಶ್ವರ ಬೆಟ್ಟ, ಚಾಮರಾಜನಗರ, ಆ ಸರಣಿಗೆಲ್ಲ ಹೋಗಿ ಮಾಡಿರೋಂಥದ್ದು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅದೇ ಎಂಟೈರ್ ಟೀಮ್ನ ಒಂದು ಎಫರ್ಟೇ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಚಾಮರಾಜನಗರ ಲ್ಯಾಂಗ್ವೇಜ್ ಅಲ್ಲ, ಕತೆಗೆ ಅದೇ ಬೇಕಾಗಿದ್ದು. ಅಲ್ಲ, ಇನ್ನೊಂದು ಏನಂದರೆ ಇವಾಗ ರಾಜ್ವಿ ಶೆಟ್ಟಿ ಸರ್ ಅಂತಂದರೆ ಎಲ್ಲರೂ ಕರಾವಳಿ ಸೈಡು, ಮಂಗಳೂರು ಸೈಡೇ ಇರುತ್ತೆ ಅನ್ನೋದೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ಅವ್ರಿಗೂ ಒಂದು ಹೊಸ ಥರದೊಂದು ಲ್ಯಾಂಗ್ವೇಜ್ ಮಾತಾಡೋವಂಥ ಒಂದು ಪ್ರಯತ್ನ ಪಡಿಸಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅನಿರುದ್ಧ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಬರ್ಡೇ ಮಾಸ್ಟರ್. ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ಸಿನಿಮಾ ಬಂದ್ಬಿಟ್ಟು ಟೆಕ್ನಿಷಿಯನ್ ಸಿನಿಮಾ. ಇದು ಇಟ್ಸ್ ಕಂಪ್ಲೀಟ್ಲಿ ನಾಟ್ ಕಾರ್ಪೊರೇಟೆಡ್ ಅಥವಾ ಬೇರೆ ಥರದ್ದೆಲ್ಲ. ರವಿವರ್ಮ ಮಾಸ್ಟರ್ ಒಂದು ಸಿನಿಮಾನ ಕತೆ ಕೇಳಿಬಿಟ್ಟು ಒಂದು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಅಂದರೆ ಡೆಫಿನೆಟಾಗಿ ಅವ್ರು ಖಂಡಿತವಾಗ್ಲೂ ಅದನ್ನು ಇಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಮಾಸ್ಟರ್ ಬಂದ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ಸ್ಟಂಟ್ ಮಾಡೋದು ಬಡ್ಜೆಟಲ್ಲಿ ಐ ಥಿಂಕ್ ಅದು ಬೇರೆ ಲೆವೆಲಲ್ಲಿರುತ್ತೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ರವಿ ಅವರು ಮೊದಲನೇ ಸಿನಿಮಾ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ತುಂಬ ಎಫರ್ಟ್ ಹಾಕಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಎಂಟೈರ್ ನನ್ನ ಟೀಮು, ಟೆಕ್ನಿಕಲ್ ಟೀಮು. ಇದು ನಾಟ್ ಎ ಸ್ಮಾಲ್ ಬಜೆಟ್ ಮೂವಿ, ಆ್ಯಕ್ಚುಲಿ ತುಂಬ ದೊಡ್ಡ ಮೂವಿ. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರೋದು. ಬಟ್ ತುಂಬ ಹ್ಯಾಪಿ ಇದೆ, ಚೆನ್ನಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು. ನಾವು ಮನೆಯಿಂದ ಬರಬೇಕಿದ್ರೆ ಯೋಚನೆ ಮಾಡಿದೆ, ಈ ಥರ ಅಕಸ್ಮಾತ್ ಸ್ಟೇಜಲ್ಲಿ ಕೂರಿಸಿದ್ರೆ ಏನು ಮಾತಾಡೋದಪ್ಪ ಅಂತ ಹೇಳಿ ಒಂದಷ್ಟು ವಿಷಯಗಳು ತಲೆಯಲ್ಲಿ ಇಟ್ಕೊಂಡಿದ್ದೆ. ಬಟ್ ಇವಾಗ ಇಲ್ಲಿ ಕೂತ್ಕೊಂಡಾಗ ನಂಗೆ ಅನ್ಸೋದು, ಇಲ್ಲಿ ಕೂರೋಕ್ಕೆ ಕಾರಣ ಆಗಿರೋ ಎಲ್ರಿಗೂ ಥ್ಯಾಂಕ್ ಯು ಹೇಳೋದು ಅಷ್ಟೇ ನನ್ನ ಕೆಲಸ ಅಂತ ಅನಿಸುತ್ತೆ. ಸೊ ಮೊದಲನೇದಾಗಿ ನನ್ನ ಡೈರೆಕ್ಟರ್ ರವಿ ಸರ್, ಆಡಿಷನಿಗೆ ನಾನು ಬಂದಾಗ ಈ ಕ್ಯಾರೆಕ್ಟರ್ ನಾನು ಮಾಡ್ಬೋದು ಅಂತ ಸರ್ರಿಗೆ ಕಾನ್ಫಿಡೆನ್ಸಿಂದ ನನಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ರವಿ ಸರ್. ಆ್ಯಂಡ್ ಮಾಸ್ಟರ್ ಕೂಡ ಅದೇ ಕಾನ್ಫಿಡೆನ್ಸ್ನ ನಂಬಿ ಮಾಡ್ತೀಯ ಮಗ ಮಾಡು ಅಂತ ಹೇಳಿ ಒಂದು ಧೈರ್ಯ ಕೊಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಾಸ್ಟರ್. ಅಷ್ಟೇ ಅಲ್ಲ, ಸೆಟ್ಟಲ್ಲಿ ಫೈಟ್ ಹೇಳ್ಕೊಟ್ಟಿದ್ದಷ್ಟೇ ಅಲ್ಲದೆ ಊಟ ಮಾಡಬೇಕಿದ್ರೆ ಬಂದು ಅನ್ನ ಹಾಕಿದ್ದಾರೆ. ಸೊ ಅದ್ರ ಋಣ ಕೂಡ ಯಾವತ್ತೂ ಇರುತ್ತೆ ಮಾಸ್ಟರ್. ಆಮೇಲೆ ಮುಖ್ಯವಾಗಿ ರಾಜ್ ಸರ್, ಅವರಿಂದ ನನಗೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಸಿನಿಮಾಗೋಸ್ಕರ ಕೆಲಸ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ ಯು. ಒಬ್ಬ ಆ್ಯಕ್ಟರ್ ಆಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ಕಿದೆ. ಸೊ ಎಸ್, ಎಲ್ಲರಿಗೂ ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಪತ್ರಿಕಾ ಮಾಧ್ಯಮದವ್ರಿಗೆ ಎಲ್ಲರಿಗೂ ನಮಸ್ಕಾರ, ಹೊಸ ವರ್ಷ ಶುಭಾಶಯಗಳು. ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ, ರವಿವರ್ಮ ಸರ್ ಎಲ್ಲರಿಗೂ ಮಾಸ್ಟರ್ ಆಗಿರ್ಬೋದು, ಎಲ್ಲರಿಗೂ ಡೈರೆಕ್ಟರ್ ಆಗಿರ್ಬೋದು. ನನಗೆ ಅವರೊಬ್ಬರು ಮನೆ ಸದಸ್ಯರಲ್ಲಿ ಒಬ್ಬ ಬ್ರದರ್ ಥರ ಅವರು. ನನಗೆ ಪ್ರತಿಯೊಂದರಲ್ಲೂ ಕೂಡ ಸಪೋರ್ಟಿವ್ ಆಗಿ, ನಾನು ಸಾಕಷ್ಟು ವರ್ಷಗಳಿಂದ, ಹೆಚ್ಚು ಕಮ್ಮಿ ನಾನು ಇನ್ನೂ ಮ್ಯಾನೇಜರ್ ಆಗೋಕ್ಕೆ ಮೊದಲಿಂದನೂ ನನಗೆ ಪರಿಚಯ ಇದೆ. ಅಲ್ಲಿಂದನೂ ಇವತ್ತಿನವರೆಗೂ ಅಲ್ಲಿ ಏನು ಪರಿಚಯದಲ್ಲಿ ನಾನು ಮೊದಲು ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು. ಈ ಕ್ಷಣದವರೆಗೂ ನಾನು ಬಂದು ಹೆಚ್ಚು ಕಮ್ಮಿ 20-25 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಇವತ್ತಿನವರೆಗೂ ಅವ್ರು ಅದೇ ಒಂದು ನನ್ನ ಬಾಂಡಿಂಗ್ ಅಂತ ಇಟ್ಕೊಂಡು ಬಂದಿದ್ದಾರೆ. ಈ ಒಂದು ಕತೆ ಮಾಡಿದಾಗ ಈ ಸಿನಿಮಾ ಮಾಡ್ತಾಯಿದ್ದೀವಿ ಅಣ್ಣ, ಈ ಥರ ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಂದ್ರೆ ಎರಡನೇ ತಾಟಿಲ್ಲ. ಯಾಕಂದರೆ ಒಂದು ಸಂಘ ಅಂತ ಓಪನ್ ಮಾಡಿದ್ರೆ ಆ ಅಧ್ಯಕ್ಷರು ಅನ್ನೋರು ನಮ್ಮವರೇ ಆದಾಗ ನಮಗೆ ಸಂತೋಷ. ಆ ಅಧ್ಯಕ್ಷನ ಪೋಸ್ಟ್ ಅನ್ನೋದೇ ನಾವು ರವಿವರ್ಮ ಸರ್ ಕೊಟ್ಟಿರೋದು. ಯಾಕಂದರೆ ಅವ್ರು ಯಾವ ರೀತಿ ಎಂಟೈರ್ ಟೀಮನ್ನ ಆ್ಯಸ್ ಎನ್ ಒಂದು ಟೀಮ್ ಥರ ನಮ್ಗೆ ಯಾವುದು ಅಬ್ಜೆಕ್ಷನ್ ಬರಲ್ಲ. ಇತ್ತೀಚೆಗೆ ಸಾಕಷ್ಟು ನಾವು ಪ್ರೊಡಕ್ಷನ್ಗಳು ಅಟೆಂಡ್ ಮಾಡ್ತೀವಿ. ಆ ಪ್ರೊಡ್ಯೂಸರ್ಸ್ನ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ. ಅವರೊಬ್ಬ ಕ್ಯಾಶಿಯರ್ ಇಟ್ಟಿರೋರನ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಸಾಕಷ್ಟು ಸಮಸ್ಯೆಗಳು ನಮ್ಮಲ್ಲಿ ಅಟೆಂಡ್ ಮಾಡ್ತೀವಿ ನಾವು. ಅಂಥದ್ರಲ್ಲಿ ನಮಗೆ ಅಲ್ಲಿನ ಒಂದು ಸ್ವತಂತ್ರನೇ ಬೇರೆ ರೀತಿ ಇತ್ತು. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ಗಳು ಇರ್ಬೋದು, ಒಂದು ಲೊಕೇಶನ್ಸ್ ಇರ್ಬೋದು, ಟಫ್ ಲೊಕೇಶನ್ಸೇ. ಆ್ಯಕ್ಚುಲಿ ಇತ್ತೀಚೆಗೆ ನಾವು ಪರ್ಮಿಷನ್ಸ್ ತೊಗೊಳ್ಳೋದು ತುಂಬ ಕಷ್ಟ ಇದೆ ಇವಾಗ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೋ ಸರ್ಕಾರದವ್ರು ಏನೋ ಮಾಡಿಬಿಟ್ರು. ಬಟ್ ಪ್ರೊಡ್ಯೂಸರ್ಸ್ಗೆ ಎಷ್ಟು ತೊಂದರೆ ಆಗ್ತಾಯಿದೆ, ನಿರ್ಮಾಪಕರಿಗೆ, ಡೈರೆಕ್ಟರ್ಗಳಿಗೆ, ಒಬ್ಬ ಆರ್ಟಿಸ್ಟ್ಗಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅದರಿಂದ ಅನ್ನೋದು
ಪ್ರತ್ಯುತ್ತರವಾಗಿ ನಮ್ಮ ಚೇಂಬರ್ ಕಡೆಯಿಂದನೂ ನಾವು ಹೇಳಬೇಕಾದ್ರೆ ಇದನ್ನು ಒಂದು ಸ್ವಲ್ಪ ಸಡಿಲ ಮಾಡಬೇಕಾಗುತ್ತೆ. ನಾವು ಫಾರೆಸ್ಟ್ ಪರ್ಮಿಷನ್ ಹಾಕ್ಬೇಕಂದ್ರೆ 1 ತಿಂಗಳು 1.5 ತಿಂಗಳು ಆಗ್ತಾಯಿದೆ. ಆರ್ಟಿಸ್ಟ್ ಡೇಟ್ಗಳು ನಮ್ಗೆ ಸಿಗೋದಿಲ್ಲ, ಟೆಕ್ನಿಷಿಯನ್ ಡೇಟ್ಗಳು ಸಿಗೋದಿಲ್ಲ. ಡೇವಿಡ್ ಸರ್ ಇದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂತಂದ್ರೆ ಈಗಿನ ಆ್ಯಕ್ಚುಲಿ ಪ್ರತಿ ಶೆಡ್ಯೂಲ್ಗೂ ಬಂದಾಗ ಇವ್ರು ಡೇಟ್ ಇಟ್ಕೊಂಡು ನಾವು ರಾಜ್ಬಿ ಶಾರನ್ನ ಕರ್ಕೊಂಡು ನಾವು ಒಂದು ಶೆಡ್ಯೂಲ್ ಮಾಡ್ತಾಯಿದ್ದು. ಬಿಕಾಸ್ ಆಫ್ ನಮ್ಗೆ ಏನಾಗ್ತಿತ್ತು, ನಮಗೆ ಇಲ್ಲ ಇರೋ ಫ್ಯಾಕ್ಟ್ ಹೇಳ್ತಿದ್ದೀನಿ ನಾನು, ಏನು ರವಿ, ಆ ಥರದ್ದು ಸಮಸ್ಯೆಗಳು ಸಾಕಷ್ಟು ಆಯಿತು. ಯಾಕಂದರೆ ಕ್ಯಾಮ್ರಾಮನ್ ಅಲ್ವಾ, ಅದಕ್ಕೆ ಸರ್ ಕೇಳಿ ಮಾಡ್ತಾ ಇದ್ರು ಹೇಳಿ ಅದಿಲ್ಲ. ಇವ್ರು ಶೆಡ್ಯೂಲ್ಸ್ ನೋಡ್ಕೊಂಡು ನಾವು ಶೆಡ್ಯೂಲ್ ಮಾಡೋ ಥರದ್ದಾಯಿತು. ಯಾಕಂದರೆ ಒಂದು ಮೇನ್ ವಿಷಯಕ್ಕೆ ಬರ್ಬೇಕಂದ್ರೆ ರಾಜ್ಬಿ ಸರ್ ಕೂಡ ಅವ್ರು ಸಾಕಷ್ಟು ಅನುಭವ. ಅವ್ರು ಆ್ಯಕ್ಚುಲಿ ಪರಿಣಿತರು, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಸಾಕಷ್ಟು 1-2-3 ಲ್ಯಾಂಗ್ವೇಜಸಲ್ಲಿ ಮಾಡಿ ಅವರು ರೆಕಗ್ನೈಸ್ ಆಗಿರೋಂಥ ಆರ್ಟಿಸ್ಟ್. ಇದಕ್ಕೆ ಬಂದಾಗ ಹೊಸ ಸ್ಟೂಡೆಂಟ್ ಥರನೇ ಇದ್ದರು ಅವ್ರು. ನಮಗೆ ಹೊಸ ಡೈರೆಕ್ಟರ್ ಇದ್ದಾರೆ, ನಾನೊಂದು ಸ್ವಲ್ಪ ಏನೋ ಹೇಳ್ಕೊಡ್ಬೇಕು ಅವ್ರಿಗೆ. ಒಂದು ಅಡ್ವೈಸ್, ಒಂದು ವರ್ಡ್ ಕೂಡ ನಾನು ಅವ್ರ ಬಾಯಿಂದ ರವಿ ಡೈರೆಕ್ಟರ್ಗೆ ಹೇಳಿದ್ದು ನಾನು ಕೇಳ್ಪಡಲಿಲ್ಲ. ಬಟ್ ಅಂಥ ಒಂದು ಬಾಂಡಿಂಗ್ ಇಟ್ಕೊಂಡು ಬಂದರೆ, ಯಾಕಂದರೆ ಅವರು ಒಪ್ಪಿದ್ರೆ ಮಾತ್ರ 100% ಅದಕ್ಕೆ ವಿಲೀನ ಆಗ್ತಾರೆ ಅನ್ನೋದಕ್ಕೆ ನಾನು ಪ್ರಾಕ್ಟಿಕಲಾಗಿ ಈ ಸಿನಿಮಾದಲ್ಲಿ ನಾನು ನೋಡಿದೆ. ಅವರಿಗೆ ಪ್ರತಿಯೊಂದು ಫಾರೆಸ್ಟ್ ಆಗ್ಬೋದು, ಅನುಕೂಲ ಅನಾನುಕೂಲ ಸಾಕಷ್ಟು ಇದ್ದರೂ ಕೂಡ ನಮಗೆಲ್ಲ ಪ್ರಯೋಜನ ಇತ್ತು. ಕೆಲವು ಕಡೆ ನಡ್ಕೊಂಡು ಹೋಗ್ಬೇಕಿತ್ತು, ಒಂದು 5-6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಅಂಥದ್ರಲ್ಲಿ ಕೂಡ ಒಂದು ದಿವಸ ಕೂಡ ನಮ್ಗೆ ಬೇಜಾರಾಗ್ದಂಗೆ ಒಂದು ಅನ್ಯೂನ್ಯವಾಗಿ ಮಾಡಿಕೊಟ್ರು ಈ ಸಿನಿಮಾಗೆ ನಮ್ಗೆ. ಯಾಕಂದರೆ ನಮ್ಮ ಟೀಮು ಅಂತ ಬಂದಾಗ ಟೀಮ್ ಅವ್ರ ಸಹಕಾರ ಅನ್ನೋದು ನಿಮ್ಮದೇ ಬೇಕಾಗಿರೋದು ನಮಗೆ. ಯಾಕಂದರೆ ರವಿವರ್ಮ ಸರ್ ಒಬ್ರು ಗೆದ್ದರೆ ಅವ್ರು ಇನ್ನೆಲ್ಲೂ ಹೋಗಲ್ಲ, ಇದೇ ಇಂಡಸ್ಟ್ರಿಯಲ್ಲೇ ಇಲ್ಲೇ ಸುತ್ತಾ ಇರ್ತಾರೆ. ಅದು ನಮ್ಮಂಥವ್ರನ್ನೇ ಇಟ್ಕೊಂಡು ಒಂದು ಟೀಮ್ ಮಾಡಬೇಕು ಅಂತ ಹೋಗಿದ್ದಾರೆ. ಅವ್ರ ಉದ್ದೇಶ ತುಂಬ ಇಷ್ಟ ಆಯಿತು. ನಾನು ಮೊದಲನೇ ಪತ್ರಿಕಾ ಸಂಪರ್ಕದಲ್ಲಿ ಮಾಡಬೇಕಾದ್ರೂ ಕೂಡ ಮುಹೂರ್ತದಲ್ಲಿ ಕೂಡ ನಾನು ಇದನ್ನೇ ಹೇಳಿದ್ದೆ. ಅವರೊಬ್ಬ ಟೆಕ್ನಿಕಲ್ ಟೀಮ್ನೇ ನೋಡಿದ್ದಾರೆ. ಅವ್ರು ಹೇಳಿದ್ರಲ್ಲ, ಫಸ್ಟು ಬಂದಾಗ ಒಂದು ಸ್ಟಡಿ ಕ್ಯಾಮ್ ಅನ್ನೋ ಇರ್ಬೋದು, ಒಂದು ರಿಗ್ ಇರ್ಬೋದು, ಈ ಥರದ್ದು ಇವರಿಂದನೇ ನಮಗೆ ಪರಿಚಯಗಳಾಗಿದ್ದು. ನಮಗೇನೋ ಸ್ಪೆಷಲ್ ಅಯ್ಯೋ ರವಿವರ್ಮ ಅವ್ರನ್ನ ಹಾಕೊಂಡ್ರೆ ಅವ್ರು ಯಾವುದೋ ಬಾಂಬೆ ಕಮಿಟಿ ಇಲ್ಲ, ಇಲ್ಲೇ ಕ್ರಿಯೇಟ್ ಮಾಡಿದ್ರು, ಇಲ್ಲೇ ತಯಾರು ಮಾಡೋರು, ಇಲ್ಲೇ ಅದೇ ಥರನೇ ಒಂದು ಟೀಮನ್ನು ರೆಡಿ ಮಾಡೋರು. ಅನಿರುದ್ಧ ಅನ್ನೋರು ಒಂದು ಒಳ್ಳೆ ಆರ್ಟಿಸ್ಟಿಗೆ ಒಂದು ಎಸ್ಟಾಬ್ಲಿಷ್ಮೆಂಟಾಗಿ ಕಾಣೋದಂದರೆ ಈ ಸಿನಿಮಾದಲ್ಲಿ ಕಾಣ್ತಾರೆ. ಅವರು ಅಷ್ಟೇ ಡೆಡಿಕೇಶನ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಯಾಕಂದರೆ ಇಲ್ಲಂದರೆ ಅಲ್ಲಿ ರವಿವರ್ಮ ಸರ್ ಬಂದರೆ ಆ್ಯಕ್ಚುಲಿ ತುಂಬ ರಿಸ್ಕಿ ಅನ್ನೋದೇ ಗೊತ್ತು. ಆ ರಿಸ್ಕಿನೇ ಅವ್ರು ಚಾಲೆಂಜಾಗಿ ತೊಗೊಂಡ್ರು ಈ ಸಿನಿಮಾದಲ್ಲಿ. ಅದಕ್ಕೆ ಅದು ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಈ ಸಿನಿಮಾದಲ್ಲಿ. ನಾನು ಕೆಲವು ರವಿ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ತಿಳ್ಕೊಂಡೆ, ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಹೇಳ್ತೀನಿ. ಈ ಸಿನಿಮಾಗೆ ಮುಗಿಯೋವರೆಗೂ, ಕೊನೆ ಹಂತದವರೆಗೂ, ಏನು ಫೆಬ್ರವರಿ 6ನೇ ತಾರೀಕು ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ಅನ್ನೋದು ಬೇಕು. ಕಲಾವಿದರಲ್ಲಿ ಸಿದ್ದು ಇರ್ಬೋದು, ನಮ್ಮ ಗೌತಮ್ ಇರ್ಬೋದು, ಸಾಕಷ್ಟು ಒಂದು ಟೀಮ್ ಹೇಳ್ತಾ ಹೋದರೆ ಅದು ಡೈರೆಕ್ಟ್ ಹೇಳ್ದಂಗೆ ಒಂದು ಲೀಸ್ಟೇ ಇದೆ. ಅದಕ್ಕೊಂದು ಕಾಲ್ ಶೀಟ್ ಬೇಕು ಅಂತ ಹೇಳ್ತೀನಲ್ಲ, ನಮ್ಮ ಭಾಷೆಯಲ್ಲಿ ಒಂದು ಕಾಲ್ ಶೀಟ್ ಕೊಡ್ಬೇಕಾದ್ರೆ ಅದು ಬಾಟ ಕೊಡಬೇಕಾಗ್ತದೆ. ಆ ಬಾಟ ಕೊಡಬೇಕು. ಸತ್ಯ ಅವ್ರು ಕೇಳ್ದಂಗೆ ಇದು ರವಿವರ್ಮನ್ ಸಿನಿಮಾ ಅಂತಂದ್ರಲ್ಲ, ರವಿವರ್ಮ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಸೇರಿದ್ದಾರೆ. ಇವಾಗ ರಾಜನ್ ಇರ್ಬೋದು, ಆನಂದ್ ಇರ್ಬೋದು, ಪ್ರತಿ ಒಬ್ಬೊಬ್ಬ ಮೇನ್ ಟೆಕ್ನಿಷಿಯನ್ಸ್ ಇವಾಗ ಇಲ್ಲಿದ್ದಾರೆ. ನಾನು ಡೈರೆಕ್ಷನ್ ಟೀಮ್ ಬಂದ್ರಪ್ಪ, ಎಲ್ಲ ಡೈರೆಕ್ಷನ್ ಟೀಮ್ ಬಂದ್ರೆ ಇಲ್ಲಿ ಹಿಂದೆಗಡೆ ಬನ್ನಿ ಎಲ್ಲ ಬನ್ನಿ. ಇವರೆಲ್ಲ ಇಷ್ಟು ಜನ ಡೈರೆಕ್ಷನ್ ಟೀಮು, ಮತ್ತು ನಮ್ಮ ಸಿದ್ದು ಅವ್ರ ಆ್ಯಕ್ಟ್ರು. ಬನ್ನಿ ರಾಣ ಬಾಪ ಕ್ಯಾಮ್ ಬನ್ನಿ, ಎಲ್ಲ ಬನ್ನಿ. ಮಂಜಾ ನೋಡಿ, ಮಂಜು ಅಂತ ಹೇಳಿದ್ರೆ ಇವನೇ EP ಸಿನಿಮಾ ಪೂರ್ತಿ ಇನ್ಚಾರ್ಜ್ ನೋಡ್ಕೊಂಡಂಥ ವ್ಯಕ್ತಿ. ಇವಾಗ ನೋಡಿ, ಈ ಸಿನಿಮಾ ಹಿಂದೆ ಇರೋರು ಇವ್ರು ಬರೀ ಜಸ್ಟ್ ಒಂದು 50% ಜನಗಳು. ಅಂದರೆ ಏನಂದರೆ ಇದು ಜಸ್ಟ್ ನಿಮಗೆ ಇವತ್ತು ನಮ್ಮ ಬರ್ತ್ಡೇ ಇತ್ತು, ಒಂದು ಇಂಟ್ರಡಕ್ಷನ್ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಳೋಣ, ನನ್ನ ಟೀಮ್ ಏನು ಕೆಲಸ ಮಾಡ್ತಾಯಿದೆ ಅಂತ ಹೇಳ್ಕೊಳ್ಳೋಣ ಅಂತ ಒಂದು ಇದು ಮಾಡಿದ್ದಷ್ಟೇ. ನೆಕ್ಸ್ಟ್ ಇದಕ್ಕಿಂತ ಒಂದು ಬೇರೆ ರೀತಿಯಲ್ಲಿ ನಮ್ಮ ರಾಜ್ ಸರ್ ಜೊತೆ ಎಲ್ಲ ಆ್ಯಕ್ಟರ್ಸ್ಗಳ ಜೊತೆ ಒಂದು ಕರೆದಿ ಒಂದು ಪ್ರೆಸ್ ಮೀಟ್ ಏನೋ ಒಂದು ಮಾಡ್ತೀವಿ. ಈ ಇಷ್ಟು ಜನ ಸಹಕಾರ ಇಲ್ಲ ಅಂತಂದಿದ್ರೆ ರಕ್ಕಸಪುರದವಳು ಇಲ್ಲ. ಯಾಕೆ ಇಷ್ಟು ದಿವಸ ಏನು ಬರೀ ಆ್ಯಕ್ಟ್ರು ಅದು ಇದು ಅಂತ ಅನ್ಕೊಂತೀವಿ ನಾವು. ಬಟ್ ಯಾವ ನಿರ್ಮಾಪಕರೇ ಆಗಿರಲಿ, ಯಾರು ಇವ್ರ ನನ್ನ ಹತ್ರ ದುಡ್ಡಿದೆ ನಾವು ದುಡ್ಡು ತಂದ್ಬಿಡ್ಬೋದು. ಬಟ್ ಅದು ದುಡ್ಡು ಜೊತೆಗೆ ಕಷ್ಟಪಡೋ ವ್ಯಕ್ತಿಗಳು ಬೇಕು. ಆ ಟೀಮೇ ಇವ್ರುಗಳೆಲ್ಲ, ಇವ್ರುಗಳ ಸಹಕಾರನೇ ರಕ್ಕಸಪುರವರು, ಅದಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸಾಕಷ್ಟು ನಿಮ್ಮ ಸಹಕಾರ ಅನ್ನೋದು ನಮ್ರತೆಯಿಂದ ಕೇಳ್ಕೊಳ್ತಿದ್ದೀನಿ. ಈ ಸಿನಿಮಾಗೆ ನಿಮ್ಮ ಸಪೋರ್ಟ್ ಅನ್ನೋದೇ ಬೇಕಾಗುತ್ತೆ. ಹೇಳಪ್ಪ, ಫಸ್ಟ್ ಸಿನಿಮಾದ್ರಲ್ಲಿ ನಾವು ಹೋದಾಗ ಲೊಕೇಶನ್ ಸಮಸ್ಯೆ ಆಯ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡು. ಸಮಸ್ಯೆ ಅದೆಲ್ಲ ಯೂಶಲ್ ಆಗಿ ಇದ್ದೇ ಇರುತ್ತೆ. ಶೂಟಿಂಗ್ ಅಂದಮೇಲೆ ಲೊಕೇಶನ್ಸು ಅದು ಇದು ಇದ್ದೇ ಇರುತ್ತೆ. ಸಿನಿಮಾ ಅಂದಮೇಲೆ ಪ್ರಾಬ್ಲಮ್ಸ್ ಇಲ್ದಿರ ಏನು ಸಿನಿಮಾನೇ ಆಗಲ್ಲ. ಪ್ರತಿಯೊಂದಕ್ಕೂ ಒಂದೊಂದು ಹಂತದಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಫಸ್ಟ್ ಆಫ್ ಆಲ್ ಏನಂದರೆ ಮಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾವು ಯಾವಾಗಲೂ ಪ್ರತಿ ಸಲ ಏನೋ ಒಂದು ನೆಕ್ಸ್ಟ್ ಸ್ಟೆಪ್ ಏನು ಮಾಸ್ಟರ್, ನೆಕ್ಸ್ಟ್ ಏನು ಮಾಡೋಣ, ಪ್ರತಿ ಸಲ ಏನೋ ಒಂದು ಇದ್ದೇ ಇರ್ತಾಯಿತ್ತು. ಇವ್ರು ಹಾಗೆ ಟ್ರಾವೆಲ್ ಮಾಡ್ತಾಯಿದ್ರು ನಮ್ಮ ಜೊತೆ. ರವಿ ಸರ್
5 to 6 ಇಯರ್ಸಿಂದ ಕತೆಗಳ ಮೇಲೆ ಕತೆಗಳು ಕೋವಿಡ್ ಟೈಮಲ್ಲೆಲ್ಲ ಕೂತ್ಕೊಂಡು ಬರೀ ಕತೆಗಳು ಡಿಸ್ಕಷನ್ ಮಾಡಿ 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 ಸೊ ಒಂದು ಕತೆ ನಮಗೆ ಇದು ಓಕೆ ಮಾಡ್ಬೋದು ಮಾಸ್ಟರ್, ನೆಕ್ಸ್ಟು ನಾವು ಏನಾದ್ರು ಮಾಡಿದ್ರೆ ಅಟ್ಲೀಸ್ಟ್ ಒಂದು ಏನೋ ಪ್ರೊಡ್ಯೂಸರ್ ಆಗಿ ಮಾಡೋಣ, ನಮ್ಮ ಬ್ಯಾನರಿಂದ ಲಾಂಚ್ ಮಾಡೋಣ. ಮೇಯ್ನ್ ಮಾಸ್ಟರ್ ಇರೋ ತಂದೆ ತಾಯಿ ಹೆಸ್ರನ್ನ ಒಂದು ಸ್ವಲ್ಪ ನಾವು ಇಷ್ಟು ದಿನ ಕ್ಯಾರಿ ಓವರ್ ಮಾಡಿದ್ದೀವಿ, ಅದರಲ್ಲಿ ಒಂದು ಬ್ಯಾನರ್ ಥರ ಸ್ಟಾರ್ಟ್ ಮಾಡೋಣ, ಎಲ್ಲರಿಗೂ ಕೆಲಸ ಸಿಗುತ್ತೆ, ನಾವು ಟೆಕ್ನಿಷಿಯನ್ಸ್ ಆಗಿ ಒಂದು ಪಿಕ್ಚರ್ ಮಾಡೋಣ ಅಂತ ತುಂಬ ಆಸೆ ಇಟ್ಕೊಂಡು ತುಂಬ ನಮ್ಮ ಮಗು ಥರ ಪಾಲನೆ ಪೋಷಣೆ ಮಾಡಿ ಕತೆ ಆಗಲಿ ರಾಜ್ ಸರ್ ಆಗಲಿ ರಾಜ್ ಬಿ ಶೆಟ್ಟಿ ಸರ್ ಆಗಲಿ ಎಲ್ಲರೂ ನಮ್ಮ ಆರ್ಟಿಸ್ಟಿಂದ ಎಲ್ಲರಿಗೂ ತುಂಬ ಎಫರ್ಟಾಗಿ ಕೆಲಸ ಮಾಡಿದ್ದಾರೆ. ಡೈರೆಕ್ಷನ್ ಟೀಮು, ಟೆಕ್ನಿಷಿಯನ್ಸ್ಗಳು. ಮೇಯ್ನು ನಮಗೆ ಸಪೋರ್ಟ್ ಕೊಟ್ಟಿದ್ದಂದರೆ ಒಕ್ಕೂಟದವರು, ನಮ್ಮ ವರ್ಕರ್ಸ್ಗಳು ಯಾರೇ ಆಗಲಿ, ಪ್ರೊಡಕ್ಷನ್ ಬಾಯ್ ಆಗಲಿ, ಲೈಟ್ ಮೆನ್ಸ್ ಆಗಲಿ, ಪ್ರತಿಯೊಬ್ಬರು. ಏನಕ್ಕೆ ಅಂದರೆ ಒಬ್ಬರು ಟೆಕ್ನಿಷಿಯನ್ ದುಡ್ಡು ಹಾಕ್ತಿದ್ದಾರೆ ಅಂದರೆ ಪ್ರೊಡ್ಯೂಸರ್ಗೆ ಅವ್ರು ಇನ್ನೊಂದು ಪಿಕ್ಚರ್ ಮಾಡಲಿ, ಒಂದು 10 ರೂಪಾಯಿ ತೊಗೊಳ್ಳೋ ಜಾಗದಲ್ಲಿ ಸರ್ ನಂಗೆ 8 ರೂಪಾಯಿ ಕೊಡಿ, ಆ ಥರ ಎಲ್ಲ ಕೆಲಸ ಮಾಡಿದ್ದಾರೆ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ. ನೈಟ್ ಎಷ್ಟೊತ್ತಾದರೂ ಪರವಾಗಿಲ್ಲ, 2 ಬಾಟ್ ಆಗೋ ಜಾಗದಲ್ಲಿ ಸರ್ 1.5 ಕೊಡಿ ಅಂತ ಆ ಥರ ಸಪೋರ್ಟ್ ಮಾಡಿ, ಆ ಥರ ವರ್ಕರ್ಸ್ಗಳು ಇಲ್ಲ ಟೆಕ್ನಿಷಿಯನ್ ನಿಲ್ಸೋಣ ಪ್ರೊಡ್ಯೂಸರ್ ಆಗಿ, ಇಲ್ಲ ಈ ಥರ ಪ್ರೊಡ್ಯೂಸರ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಆ ಥರ ಅಂತ ತುಂಬ ಸಪೋರ್ಟ್ ಮಾಡಿ ನಮಗೆ ಎಲ್ಲ ವರ್ಕರ್ಸ್ಗಳು ಹೆಲ್ಪ್ ಮಾಡಿ ನಾವೇನೋ ಎಕ್ಸಿಕ್ಯೂಟ್ ಮಾಡಿದ್ದೀವಲ್ಲ ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಈಸಿ ಆಯಿತು. ಪ್ರತಿಯೊಂದು ಕಡೆನೂ ಚಾಲೆಂಜ್. ಇವರು ಡೈರೆಕ್ಟ್ರು ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ಮೋಸ್ಟ್ಲಿ ರಾಜಮೌಳಿ ಆದರೆ ಇವರೇ ನೆಕ್ಸ್ಟು ಸ್ಯಾಟಿಸ್ಫ್ಯಾಕ್ಷನ್ ಥರ ಅವ್ರಿಗೆ ಫೀಲ್. ಏನಂದರೆ ಒಂದು ಮರ ಹಿಂಗಿದೆ ಅಂದರೆ ಇದು ಯಾಕೆ ಹಿಂಗಿದೆ, ಇದು ಹಿಂಗಿರಬಾರ್ದು, ಆ ಮರನೇ ಬೇಜಾರಾಗಿ ಹೋಗ್ಬಿಡ್ಬೇಕು, ಆ ಥರ ನನಗೆ ಈ ಮರ ಪರ್ಫೆಕ್ಟಾಗಿ ಹಿಂಗೇ ಇರಬೇಕು. ಸೊ ಆರ್ಟ್ ಡಿಪಾರ್ಟ್ಮೆಂಟ್ ಅವರಂತೂ ಎಲ್ಲಪ್ಪ ಈ ಅಪ್ಪನಿಗೆ ಏನು ತಂದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅದರಲ್ಲಿ ಇವರು DOP ಅವ್ರಿಗೆ ಕೇಳೋ ಲೈಟು, ನಾವು ಇಲ್ಲ ಸರ್ ಇದು ಈ ಲೈಟಲ್ಲೇ ಬೇಸ್ ಇಲ್ಲ ನನಗೆ ಇದೇ ಬೇಕು ಅಂದಾಗ ಇವ್ರ ಟೀಮ್ ಎಲ್ಲ ನೈಟ್ ಎಲ್ಲ ಅಪ್ಡೇಟ್ ಆಗಿಬಿಡ್ತಾರೆ. ಸರ್ ಆ ಲೈಟ್ ಈ ಲೈಟು, ಆ ಲೈಟ್ ಬರುತ್ತೆ, ಈ ಲೈಟ್ ಬರುತ್ತೆ, ನೈಟ್ ಎಲ್ಲ ಚೇಂಜಸ್ಸು. ಸೊ ಹಂಗೆ ಇವ್ರಿಗಿಲ್ಲೇ ಹಿಂಗೆ ಇರಬೇಕು, ಆರ್ಟಿಸ್ಟ್ ಯಾಕೆ ಹಿಂಗಿದ್ದಾರೆ ಎಲ್ಲ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗೆ ಆ್ಯಸ್ ಇಟ್ ಈಸ್. ಏನಕ್ಕೆ ನಾನೆಲ್ಲೋ ಮಾಸ್ಟ್ರು ಆನ್ಲೈನ್ ಎಡಿಟರ್ ಆಗಿ, ಬೆಡ್ ವ್ಯಾನ್ ಡ್ರೈವರ್ ಆಗಿ ಬಂದಿದ್ದು, ಆನ್ಲೈನ್ ಎಡಿಟರ್ ಆಗಿ, ಅವ್ರ ಮ್ಯಾನೇಜರ್ ಆಗಿ, ಕೊನೆಗೆ ಇದೊಂದು ಅವಕಾಶ ಸಿಕ್ತು ನಮಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಬರಬೇಕು ಅಂತ. ಸೊ ಅದು ಅವಕಾಶ ಕೊಟ್ಟಿದ್ದಕ್ಕೆ ಮಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಕೊಟ್ಟಿರೋ 1 ರೂಪಾಯಿಗೂ ನಾವು ನಿಧಾನಕ್ಕೆ ಹೆಂಗೆ ಅದನ್ನು ಖರ್ಚು ಮಾಡಬೇಕು. ನರಸಿಂಹಣ್ಣ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಯಾರು ಹೆಸರು ಅಂತಲ್ಲ, ಎಲ್ಲರೂ ನಮ್ಮ ಆರ್ಟಿಸ್ಟ್ ಸಿದ್ದಣ್ಣ ಆಗಿರೋ, ಗೌರವ್ ಶೆಟ್ಟಿ ಆಗಿರ್ಬೋದು, ಯಾರು ಒಂದು ಡಿಮ್ಯಾಂಡ್ ಇಲ್ದಿರ ಬಂದು ಎಷ್ಟೊತ್ತಾದರೂ ಪರವಾಗಿಲ್ಲ ಶೂಟಿಂಗ್ ಮುಗಿಸ್ಕೊಟ್ಟು ಪ್ರತಿಯೊಂದು ಆರ್ಟಿಸ್ಟು ಕೂಡ ಯಾರು ಒಂದು ಡಿಮ್ಯಾಂಡ್ ಇಲ್ದಿರ ಒಂದು ಕಾರ್ ಕೊಡು ಅಂತಲೂ ಕೇಳಿಲ್ಲ. ಅವ್ರ ಪಡೋರು ಬರೋರು ಎಲ್ಲ ಶೂಟಿಂಗ್ ಮಾಡ್ಕೊಂಡು ಹೋಗೋರು. ಫಸ್ಟ್ ಟೈಮ್ ಒಂದು ಟೆಕ್ನಿಷಿಯನ್ಸ್ಗೆ ಪ್ರೊಡ್ಯೂಸರ್ ಆಗಿ ಬರೋಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್. DOP ಸರ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ಮಾಸ್ಟರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನಾನು ರವಿ ಸರ್ಗೆ ಹೇಳ್ತಾ ಇರ್ತೀನಿ, ಸರ್ ಈ ಪಿಕ್ಚರ್ ಏನಾದ್ರು ಇನ್ನೊಂದು ಜಾನರ್ ಅಂತ ನೋಡಿದ್ರೆ ಫಸ್ಟ್ ಟೈಮ್ ರಾಜ್ ಬಿ ಶೆಟ್ಟಿ ಸರ್ ಆ ಜಾನರಲ್ಲಿ ಕೆಲಸ ಮಾಡಿರೋದು. ಡಿಫ್ರೆಂಟ್ ವೇನೇ ಒಂದು ಪೊಟ್ರೆ ಆಗುತ್ತೆ. ರಾಜ್ ಬಿ ಶೆಟ್ಟಿ ಸರ್ನ ಫ್ರೇಮಲ್ಲಿ ನೋಡೋಕ್ಕೆ ನಮಗೆ ಪೊಲೀಸ್ ಆಫೀಸರಾಗಿ ನಾವು ನೋಡೇ ಇಲ್ಲ. ಅದರಲ್ಲೂ ಒಂದು ಕೇರ್ಲೆಸ್ ಪೊಲೀಸ್ ಆಫೀಸರ್ ಹೆಂಗೆ ಆ ಮಿಸ್ಟೀರಿಯಸ್ನ ಹುಡುಕ್ತಾರೆ ಅನ್ನೋದೇ ಆ ಕತೆಗೆ, ಆ ಜಾನರ್ಗೆ ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಶ್ರೀಕಾಂತ್ ಅಂತ ಅವರು ಕೆಲಸ ಮಾಡಿದ್ದಾರೆ ನಮ್ಮ ಟೀಮಲ್ಲಿ. ದೀಪಕ್ ಅಂತ ನಮ್ಮ ಆಫೀಸ್ ಸ್ಟಾಫ್ಗಳು ತುಂಬ ಜನ ಕೆಲಸ ಮಾಡಿದ್ದಾರೆ. ಅಕೌಂಟ್ ಸೆಕ್ಷನ್ನು ಎಲ್ಲ ತುಂಬ ಜನ ಕೆಲಸ ಮಾಡಿದ್ದಾರೆ. ಎಫರ್ಟಿಂದ ಮಾಡಿದ್ದೀವಿ ನಾವು. ಇಷ್ಟು ಒಂದು 45-50 ಡೇಸು ಶೂಟ್ ಮಾಡಿದ್ದೀವಿ. ಅದರಿಂದ ತುಂಬ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ದೀವಿ. ದಯವಿಟ್ಟು ಸಿನಿಮಾಗೆ ಬಂದು ನೋಡಿ, ಅಷ್ಟೇ ರಿಕ್ವೆಸ್ಟ್. ಸರ್ ಈಗ